ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ನೀವು ಮನೆಯಲ್ಲಿ ಕೂತು ಟಿವಿ ನೋಡ್ತಾ ನಾವಿಲ್ಲಿ ಸ್ಪರ್ಧಿಗಳಿಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡೋ ಮೂಲಕ ನೀವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿ ಅಂತ ಹೇಳ್ತಾ ಈಗ ಸಿನಿ ಕ್ವಿಜ್ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ. ಮೊದಲಿಗೆ ಕಬ್ಬಿನ ಜಲ್ಲೆ ಕುಟುಂಬ, ತಪಸ್ ಕುಟುಂಬ, ಈ ಕಡೆ ITI ಕಸಿನ್ಸ್ ಕುಟುಂಬ, ಹೊಂಗಿರಣ ಕುಟುಂಬ, ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಬ್ಬಿನ ಜಲ್ಲೆ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ, ನಾನು ವೆಂಕಟೇಶ್ ಅಂತ, ಮಂಡ್ಯದಿಂದ. ಇವಾಗಿರೋದು ಅಲ್ಲಿ ಬೆಂಗಳೂರಲ್ಲಿ. ನನ್ನ ಶ್ರೀಮತಿ ಸುಮನ್, ನಮ್ಮಣ್ಣ ಜಗದೀಶ್, ನಮ್ಮೊತ್ತಿಗೆ ಶೋಭಾ. ಓಕೆ, ಅಂದ್ರೆ ಎಲ್ಲರೂ ಮಂಡ್ಯದಿಂದ ಬಂದಿರೋದಾ ಏನು? ನಾವು ಮಂಡ್ಯದಿಂದ ಬಂದಿದ್ದೀವಿ. ಇವರು ಆಲ್ರೆಡಿ ಬೆಂಗಳೂರಲ್ಲಿ. ಸರ್, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ತುಂಬಾನೇ ಖುಷಿ ಆಯ್ತು. ನಿಮಗೆ ಮತ್ತೊಂದ್ಸಲ ಸಿನಿ ಕ್ವಿಜ್ಗೆ ಸ್ವಾಗತ. ಸೊ ಮಂಡ್ಯ ಆದ್ರಿಂದ ಕಬ್ಬಿನ ಜಲ್ಲೆ ಅಂತ ಇಟ್ಕೊಂಡಿರೋದು. ತಪಸ್ ಕುಟುಂಬ ಇದೆ, ತಪಸ್ ಕುಟುಂಬದ ಪರಿಚಯ ಮಾಡ್ಕೊಡಿ. ಓಕೆ, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಚಂದನ ಅಂತ ಹೇಳಿ. ತುಂಬ ಖುಷಿ ಆಗ್ತಾ ಇದೆ, ಚಂದನ ಇನ್ ಚಂದನ ಅಂತ. ಸೊ ನಮ್ಮ ಕುಟುಂಬದ ಹೆಸರು ತಪಸ್ ಅಂತ ಹೇಳಿ. ನಾನು ಯೋಗ ಥೆರಪಿಸ್ಟ್ ಮತ್ತು ರೇಖಿ ಮಾಸ್ಟರ್. ಮತ್ತು ನಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದು ಇಂಜಿನಿಯರ್, ಆದರೆ ಈಗ ಯೋಗದಲ್ಲಿ ಅಗ್ನಿಹೋತ್ರ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ಡಾಕ್ಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಒಂದು ಯೋಗ ಅನ್ನೋದು ಒಂದು ಪ್ಯಾಷನ್. ಸೊ ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ಇದ್ದಾರೆ. ಸೊ ಅವ್ರ ಹೆಸರು ವಸಂತ ಅಂತ ಹೇಳಿ. ಶಿ ಈಸ್ ಅ ಹೌಸ್ ವೈಫ್. ಆ್ಯಂಡ್ ಮೈ ಬ್ರದರ್ಸ್ ವೈಫ್ ಶ್ರೀಮತಿ ದಿವ್ಯಾ ಭಾಗೇವಾಡಿ ಅಂತ. ಆ್ಯಂಡ್ ಅವ್ರು ನನ್ನ ಸಿಸ್ಟರು ಶ್ರೀಮತಿ ಲಕ್ಷ್ಮಿ. ಸೊ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಬಂದಿದ್ದೀವಿ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಓಕೆ, ತಪಸ್ ಕುಟುಂಬ ಅಂತ ಯಾಕೆ ಹೆಸರು? ತಪಸ್ಸು ಅನ್ನೋದು ನನ್ನ ಒಂದು ನಾವು ಯೋಗ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನದೇ ಆದಂಥ ತಪಸ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಫೌಂಡೇಶನ್ ಅಂತ ಕಟ್ಟಿದ್ದೀವಿ. ಸೊ ಅದರ ಕಾರಣ ತಪಸ್ ಅಂತ ಇಟ್ಟಿರೋದು. ಆ್ಯಂಡ್ ಬರೀ ಹೆಸರಷ್ಟೇ ಅಲ್ಲ, ಏನೇ ಕೆಲಸ ನಾವು ಮಾಡಿದ್ರೂ ಅದು ತಪಸ್ ಥರ ಮಾಡಬೇಕು ಅಂತ. ಸೊ ಬರೀ ಯಾವುದೋ ಹಿಮಾಲಯದಲ್ಲಿ ಕುತ್ಕೊಂಡು ಋಷಿ ಮುನಿಗಳು ಅದು ತಪಸ್ಸಲ್ಲ. ದಿನನಿತ್ಯ ಜೀವನ ನಾವು ಸೇಮ್ ಟಾಸ್ಕ್ ಸೇಮ್ ಟೈಮ್ ಡೈಲಿ ಮಾಡಿದ್ರೆ ಅದೇ ತಪಸ್. ಕರೆಕ್ಟ್, ಸರಿ. ಹಾಗಾಗಿ ತಪಸ್ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ. ತುಂಬಾ ಅರ್ಥಗರ್ಭಿತವಾದ ಮಾತು. ಚಂದನ ಅವರು ಚಂದನ ವಾಹಿನಿಗೆ ಬಂದಿರೋದು ನಮಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಚಂದವಾಗೇ ಇದ್ದೀರಾ ನೀವು ಕೂಡ. ಥ್ಯಾಂಕ್ ಯು. ಓಕೆ, ನಿಮಗೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ಇನ್ನು ಇಲ್ಲಿ 3ನೇ ಕುಟುಂಬ ITI ಕಸಿನ್ಸ್ ಕುಟುಂಬ. ನಿಮ್ಮ ಕುಟುಂಬದ ಪರಿಚಯ ಆಗಲಿ. ನಮಸ್ಕಾರ, ನನ್ನ ಹೆಸರು ರಾಧಾ ಪ್ರಸಾದ್. ಸೊ ನಾನು ಫ್ರೀಲಾನ್ಸರ್, ಅನುವಾದಕಿ. ನಾನು ಬೇಸಿಕಲಿ ಸುಮಾರು ಒಂದು 25 ವರ್ಷದಿಂದ ನಾನು ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಇವರು ಬಂದು ಲಕ್ಷ್ಮಿ ಅಂತ ದಯಾನಂದ್ ಸಾಗರ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಶಿ ಇಸ್ ರಿಟೈರ್ಡ್. ಅಂಡ್ ಶಿ ಇಸ್ ಮಾಲಾ, ಅವರು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ, ಮತ್ತೆ ಅವರು ರಿಟೈರ್ಡ್. ಅವರು ಪ್ರಭಾ ಅಂತ, ಅವ್ರು ಬಂದು ಟಾಟಾ ಸೋಲಾರಲ್ಲಿ ಕೆಲಸ ಮಾಡ್ತಿದ್ರು. ಇವಾಗ ಎಲ್ಲರೂ ನಾವು ಹೌಸ್ ವೈಫ್ಸ್. ಬಟ್ ಐ ಆಮ್ ಕಂಟಿನ್ಯೂಯಿಂಗ್ ಬಿಕಾಸ್ ಐ ಆಮ್ ಅ ಫ್ರೀಲಾನ್ಸರ್. ಐ ಆಮ್ ಕಂಟಿನ್ಯೂಯಿಂಗ್ ಮೈ ಜಾಬ್. ಅಂಡ್ ಶಿ ಇಸ್ ಎ ವೆರಿ ಗುಡ್ ಸಿಂಗರ್. ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾರೆ. ಮಾಲಾ ತುಂಬಾ ಚೆನ್ನಾಗಿ ಹಾಡ್ತಾರೆ. ಎಲ್ಲ ಬೆಂಗಳೂರಿಂದಾನೇ ಬಂದಿದ್ದೀವಿ. ಮೇಡಮ್ ಹತ್ರ ಖಂಡಿತ ಹಾಡ್ಸೋಣ. ಖಂಡಿತ. ITI ಕಸಿನ್ಸ್ ಅಂದ್ರೆ ನಾವು ಎಲ್ಲ ಕಸಿನ್ಸ್, ಬಟ್ ಎಲ್ಲ ಒಂದೇ ಸ್ಕೂಲ್ನಲ್ಲಿ ITI ಅಂತ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ. ಸೊ ಅಲ್ಲಿ ವಿದ್ಯಾಮಂದಿರ್ ಅಂತ ಶಾಲೆ, ಅಲ್ಲಿ ಓದಿರೋರು ನಾವೆಲ್ಲರೂ. ಓಕೆ, ಹಾಗಾಗಿ ಆ ಹೆಸರು ಕಸಿನ್ಸ್ ಮೋರ್ ದ್ಯಾನ್ ವಿ ಆರ್ ಕ್ಲೋಸ್ ಫ್ರೆಂಡ್ಸ್. ಹಾಗೆ ಇರಬೇಕು ಅಲ್ವಾ? ಓಕೆ, ನಮ್ಮ 4ನೇ ಕುಟುಂಬ ಹೊಂಗಿರಣ ಕುಟುಂಬ. ಹೊಂಗಿರಣ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಾನು ಪದ್ಮಜ್ಯೋತಿ ಅಂತ, ಇಸ್ರೋಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ಪದ್ಮನಾಭರಾವ್ ಅಂತ, ಇವರು ಕೆನರಾ ಬ್ಯಾಂಕಿಂದ ರಿಟೈರ್ಡು. ನಮ್ಮ ಹಸ್ಬೆಂಡ್ ಇವರು ಲತಾ ಎಸ್ ರಾವ್ ಅಂತ, ಇವರು ಇಸ್ರೋಯಿಂದ ನಿವೃತ್ತಿಯಾಗಿದ್ದಾರೆ. ಅವರು ಅಂಜನಾ ಕುಲಕರ್ಣಿ ಅಂತ, ಅವರು ಶಿ ವರ್ಕ್ಸ್ ಫಾರ್ ನೋಕಿಯಾ. ಮತ್ತು ಇವರೆಲ್ಲರೂ ಹಾಡುಗಾರರು, 3 ಜನನು, ನನ್ನೊಬ್ಬಳನ್ನ ಬಿಟ್ಟು. ಮತ್ತು ನಾವು ಹೊಂಗಿರಣ ಅಂತ ಯಾತಕ್ಕೆ ಇಟ್ಕೊಂಡಿದ್ದೀವಿ ನಮ್ಮ ತಂಡಕ್ಕೆ ಅಂತಂದರೆ, ಈಗ ತಾನೇ ಸಂಕ್ರಾಂತಿಯ ಹೊಸ ಸೂರ್ಯ ಕಿರಣಗಳು ಬಂದು ಎಲ್ಲರ ಬಾಳನ್ನು ಚೆನ್ನಾಗಿ ಬೆಳಗಿ ನಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಈ ಹೆಸರನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಬಹಳ ಯೋಚನೆ ಮಾಡಿ ಹೆಸರು ಇಟ್ಕೊಂಡಿದ್ದೀರಾ, ಸೂಪರ್. ಮತ್ತು ನಿಮ್ಮಿಬ್ಬರಲ್ಲಿ ಒಂದು ಸಾಮ್ಯತೆ ಇದೆ, ಏನು ಹೇಳಿ? ನಾನು ಪದ್ಮಜ್ಯೋತಿ, ಅವರು ಪದ್ಮನಾಭರಾವ್. ಇಬ್ಬರಲ್ಲೂ ಪದ್ಮ ಇದೆ. ಇದಕ್ಕೂ ಒಂದು ಕಾರಣ ಇದೆ. ಆಕ್ಚುಲಿ ನಾವಿಬ್ರು ಒಂದೇ ದಿನ ಹುಟ್ಟಿರೋದು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪದ್ಮನಾಭ ವ್ರತ ಅಂತ ಬರುತ್ತೆ. ಆ ಹಬ್ಬದ ದಿನಾನೇ ನಾವಿಬ್ರು ಹುಟ್ಟಿದೀವಿ. ಗೊತ್ತಿಲ್ಲ ಅದು ಹೆಂಗೆ ಏನಾಯ್ತು. ನಿಜ, ದೇವ್ರು ಹೇಗೆ ಸೇರಿಸಿದಾರೆ ನೋಡಿ. ಒಂದೇ ದಿನ ಹುಟ್ಟಿರೋದು, ಇಬ್ರು ಹೆಸರಲ್ಲೂ ಪದ್ಮ ಇದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 36 ವರ್ಷ ಆಯ್ತು. ಸೂಪರ್ ಸೂಪರ್. ಬಹಳ ಖುಷಿ ಆಯ್ತು ನಿಮ್ಮ ಕುಟುಂಬದ ಪರಿಚಯ ಆದ್ಮೇಲೆ. ಒಂದೇ ಒಂದು ಹೇಳಿ.
ನಾನು ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಮಾಡೋ ಅಭ್ಯಾಸ ಇದೆ. ಇದುವರೆಗೂ 32 ಸಲ ಮಾಡಿದ್ದೇನೆ. 28 ವರ್ಷದಲ್ಲಿ 32 ಸಲ ಮಾಡಿದ್ದೇನೆ. ಓಕೆ, ಅಂದ್ರೆ ಈಗ ಒಂದು ಸಲ ಮಾಡಿದಾಗ ಎಷ್ಟು ದಿನ ಆಗುತ್ತೆ ಸರ್ ರೀಚ್ ಆಗೋದಕ್ಕೆ? 7 days. 7 days 1997 ಸ್ಟಾರ್ಟ್ ಮಾಡಿದೆ. ಅದು 3 ಸಲ ಮಾಡ್ತೀನಿ ಅನ್ಕೊಂಡಿದ್ದು 32 ಸಲಕ್ಕೆ ಬಂದಿದೆ. ಈಗ 33ನೇದು ಈ ವರ್ಷ ಮಾಡೋ ಐಡಿಯಾ ಇದೆ. ಗ್ರೇಟ್ ಸರ್, ನೀವು ಅಷ್ಟು ಪಾದಯಾತ್ರೆ ಮಾಡಿದ್ದೀರಾ ಅಂದರೆ ಒಳ್ಳೆ ಪುಣ್ಯ ಪ್ರಾಪ್ತಿ ಆಗಿರುತ್ತೆ. ನಮಗೂ ಸ್ವಲ್ಪ ಟ್ರಾನ್ಸ್ಫರ್ ಆಗಲಿ ಈ ಕಡೆ. ಇಲ್ಲ, ಭಾಳ ಖುಷಿ ಆಗುತ್ತೆ. ಯಾಕಂದರೆ 1-2 ಸಲ ಅಂದರೆ ಪರವಾಗಿಲ್ಲ, 32 ಸಲ ಹೋಗೋದಂದ್ರೆ ಅದು ದೇವ್ರು ಕರ್ಸ್ಕೋಬೇಕು. ಸುಮ್ಮನೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಪ್ರೂಫ್ ಕೂಡ ಸರ್ಟಿಫಿಕೇಟ್ ಎಲ್ಲ ಇದೆ. ಹೌದಾ? ಸೂಪರ್. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿ. ತುಂಬಾ ಖುಷಿ ಆಯಿತು ಸರ್. ಓಕೆ, ಕುಟುಂಬಗಳ ಪರಿಚಯ ಆಯಿತು. ಈಗ ಆಟ ಶುರು ಮಾಡಿಬಿಡೋಣ. ಮೊದಲನೇ ಸುತ್ತು ಅದಲ್ ಬದಲ್. ಓಕೆ, ನಮ್ಮ ಮಂಡ್ಯ ಕುಟುಂಬ ಕಬ್ಬಿನ ಜಲ್ಲೆ ಕುಟುಂಬದಿಂದನೇ ಅದಲ್ ಬದಲ್ ಶುರು ಆಗುತ್ತೆ. ಸೊ ರೆಡಿ ಇದ್ದೀರಾ ಅಲ್ವಾ? ಸಿಹಿಯಿಂದ ಸ್ಟಾರ್ಟ್ ಆಗುತ್ತೆ. ಹೌದೌದಾ, ನೀವು ಸಿಹಿನೇ ಕೊಡ್ಬೇಕು ನಮಗೆಲ್ಲ. ಓಕೆ, ಕಬ್ಬಿನ ಜಲ್ಲೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚಂ ಬಾ ಕೆ ಮ ಲೆ ದ್ರ ನ ಧು. ಈಸಿ ಇದೆ. ಬಾನಲ್ಲೇ ಮಧುಚಂದ್ರಕೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಲ್ಲೂ ಸಿಹಿ ಇದೆ, ಅಲ್ಲೂ ಸಿಹಿ ಇದೆ. ಸೊ ಬಾನಲ್ಲೇ ಮಧುಚಂದ್ರಕೆ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದೀರಾ. ಸೊ ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಓಕೆ, ಅದಲ್ ಬದಲ್ ಸುತ್ತಿನಲ್ಲಿ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ವಿ ರ್ಗ ಣ ಯ ಭ ನ. ಇದು ವ್ಯಕ್ತಿಯ ಹೆಸರು. ಸರ್ನೇಮು ಇರುತ್ತೆ, ಇನ್ಷಿಯಲ್ಲು ಇರುತ್ತೆ. ಸೊ ಎಲ್ಲ ಸೇರಿಸಿ ಹೇಳಬೇಕಾಗುತ್ತೆ. ಭಾರ್ಗವಿ ನಾರಾಯಣ. ಓಕೆ, ಭಾರ್ಗವಿ ನಾರಾಯಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ನಾನು ಈಗ ನೋಡ್ತಾ ಇದ್ದೀನಿ ಎಲ್ಲ ಬ್ಲೂ ಹಾಕೊಂಡಿದ್ದೀರಾ ಸರ್, ಒಬ್ರನ್ನ ಬಿಟ್ಟು. ಹೌದಾ? ಓ, ಸರ್ ಒಬ್ರು ಮಾತ್ರ ಮಿಸ್ ಆಗಿದ್ದಾರೆ ಅಷ್ಟೇ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಖ ಲು ಗಿ ಲಿ ರ ಗೆ ಹೋ ಡಿ ಸ ಲ ಗು. ಇದು ಹಾಡಿನ ಸಾಲು. ಸಮಯ ಮುಗಿತಾ ಇದೆ, ಹೇಳಿ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ ನೋಡಿ. ಹಂಸಲೇಖ ಸಂಗೀತ ಸಂಯೋಜನೆಯ ಹಾಡಿದು. ನಿಮ್ಮ ಎರಡನೇ ಸುಳಿವು SPB ಮತ್ತು ಚೈತ್ರ ಈ ಹಾಡಿಗೆ ದನಿಯಾಗಿದ್ದಾರೆ. ಗೊತ್ತಾಗ್ತಿಲ್ವಾ? ಬೇರೆ ಯಾರಿಗಾದ್ರೂ ಗೊತ್ತಾಯ್ತಾ? ಹಾ, ಹೇಳಿ. ಹಾ, ಓ ಓಕೆ, ಇವರು ರಾಗಿ ಹೊಲದಾಗ ತಾನೇ ಗುಡಿಸಲು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕರೆಕ್ಟ್. ಗೆಸ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತಿದ್ದಲ್ವಾ? ಪರವಾಗಿಲ್ಲ, 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕನ ಗಳಿಸಿದಿರಾ. ಸಿಹಿನೇ ಕೊಟ್ಟಿದ್ದೀರಾ. ಓಕೆ, ಗುಡ್ ಸ್ಟಾರ್ಟ್. ಸೊ ಇವಾಗ ಎರಡನೇ ಕುಟುಂಬ ರೆಡಿ ಇದ್ದೀರಾ ಅಲ್ಲ? ನಮ್ಮ ತಪಸ್ ಕುಟುಂಬ. ಸೊ ಅಲ್ಲಿ ಹಾಡು ಗೆಸ್ ಮಾಡಿ ಕರೆಕ್ಟಾಗಿ ಹೇಳಿದ್ರೆ ಸೊ ಇಲ್ಲೇ ಹೀಗೆ ಚುರುಕಾಗಿ ಆಟಾಡಿ. ಓಕೆ, ನಮ್ಮ ತಪಸ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ಕು ಹೆಮ್ ರೇ ದ ತಿ ಳ ಬೇ ಲಿ ಹೇ. ಹೆಂಡತಿ ಹೇಳಿದರೆ ಕೇಳಬೇಕು. ಓ, ಹೇಳ್ತಾರ ಮನೇಲಿ? ಹೆಂಡತಿ ಹೇಳಿದರೆ ಕೇಳಬೇಕು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಕೇಳ್ತಾರ ಮನೆಯಲ್ಲಿ? ಮತ್ತೆ ಯಾಕೆ ಅಷ್ಟು ಬೇಗ ಉತ್ತರ ಕೊಟ್ಬಿಟ್ರಿ? ನಾನು ಹೌದಾ, ನೀವು ಹೇಳಿದ್ ನೋಡಿದ್ರೆ ಮೋಸ್ಟ್ಲಿ ಮನೆಯಲ್ಲೂ ಹಾಗೆ ಇರ್ಬೇಕು, ಅದಕ್ಕೆ ಇಷ್ಟು ಬೇಗ ಹೇಳಿದ್ದಾರೆ ಅನ್ಕೊಂಡೆ. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡ್ಬಿಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ವು ಸಿಂ ರೇ ರ ಲಂ ನ ಹ ಗಿ. ಇದು ವ್ಯಕ್ತಿಯ ಹೆಸರು. ಸರ್ನೇಮು, ಇನ್ಷಿಯಲ್ ಇದ್ರೆ ಇನ್ಷಿಯಲ್ ಎಲ್ಲ ಇರುತ್ತೆ.
ರೇಲಂಗಿ ನರಸಿಂಹರಾವ್. ರೇಲಂಗಿ ನರಸಿಂಹರಾವ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. Okay. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಇವರೇ ಅಲ್ವಾ ಹೇಳ್ತಾ ಇರೋದು? ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತಾರೆ ನೋಡೋಣ. ಅದು ಹಾಡಿನ ಸಾಲಿರುತ್ತೆ, ಅಲ್ಲಿ ನೀವು ಆನ್ಸರ್ ಮಾಡಿದ್ರಿ, ನಿಮ್ಗೆ ಯಾವ ಹಾಡಿನ ಸಾಲು ಬರುತ್ತೆ ನೋಡೋಣ. ಅದನ್ನು ಬದಲಿಸುತ್ತೀನಿ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೆ ರ ಸಿಂ ಹೇ ಧು ಧು ನಿ ಸಿಂ. ಸಿಂಧು ಸಿಂಧೂರ ಹೆಣ್ಣಿಗೆ. ಸಿಂಧು ಸಿಂಧೂರ ಹೆಣ್ಣಿಗೆ. ಸಿಂಧು ಸಿಂಧೂರ ಹೆಣ್ಣಿಗೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ನಿಮ್ಮ ಟೀಮ್ ಸ್ಟ್ರೆಂತ್ ಹಾಗಾದ್ರೆ ಇವರು. ಓಕೆ, 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಹೇಳ್ಬಿಡಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಆ ಕಡೆ ರಾಂಗ್ ಗುರು ಅಂತ ಇದ್ದಾರೆ ನೋಡಿ. ಓಕೆ, ನಮ್ಮ ITI ಕಸಿನ್ಸ್ ಕುಟುಂಬ ಕೂಡ ರೆಡಿ ಇದ್ದೀರಾ? ಓಕೆ, ಹೋಗ್ಬಿಡೋಣ ಹಾಗಾದ್ರೆ. ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಗೆ ರು ಬಂ ರು ವ ರ ಮ ನೆ ಯ ದ ಮ. ರಾಯರು ಬಂದರು ಮಾವನ ಮನೆಗೆ. ಓ, ಸೋ ಕ್ವಿಕ್. ರಾಯರು ಬಂದರು ಮಾವನ ಮನೆಗೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕು ಇ ಸ ರ ಸು ಮ ನಿ ದೆ ಲ. ಸುನಿಲ್ ಕುಮಾರ್ ದೇಸಾಯಿ. ಸುನಿಲ್ ಕುಮಾರ್ ದೇಸಾಯಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೇಡಮ್ ತುಂಬಾ ಕ್ವಿಕ್ ಆಗಿ ಗೆಸ್ ಮಾಡ್ತಾ ಇದ್ದಾರೆ. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡ್ಬಿಡೋಣ. ಅದನ್ನು ಬದಲಿಸುತ್ತೀರಾ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ತ ದು ಡೋ ಜ ಹ ಪು ನೋ ಸ ಕ. ಇದು ಹಾಡಿನ ಸಾಲು. ತಪ್ಪು ಮಾಡುವುದು ಸಹಜ ಕಣೋ. ತಪ್ಪು ಮಾಡೋದು ಸಹಜ ಕಣೋ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ವೆಲ್ ಪ್ಲೇಡ್. ನಮ್ಮ 4ನೇ ಕುಟುಂಬ ರೆಡಿ ಇದ್ದೀರಾ? ಹೊಂಗಿರಣ ಕುಟುಂಬ. ಎಸ್. ಓಕೆ, ಹೊಂಗಿರಣ ಕುಟುಂಬಕ್ಕೆ ಅದಲ್ ಬದಲಿಸುತ್ತೀನ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟ ಡ ರಂ ಕ್ರು ನ ಬೇ ಶ್ನ ಗಿ. ರಂಗಿನಾಟ ಬೇಡ ಕೃಷ್ಣ. ಬೇಡ ಕೃಷ್ಣ ರಂಗಿನಾಟ. ಬೇಡ ಕೃಷ್ಣ ರಂಗಿನಾಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಡಿಸ್ಕಸ್ ಮಾಡಿ ಉತ್ತರ ಕೊಡಿ, ಆ ಥರ ಮಾಡ್ಕೋಬೇಡಿ. ಸರಿಯಾದ ಉತ್ತರ. ಸೊ 20 ಅಂಕನ ಗಳಿಸಿದರೆ. ಈಗ 2ನೇ ಪ್ರಶ್ನೆಗೆ ಹೋಗ್ಬೇಡ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ್ವ ರು ನಂ ತ ಮಿ ಸು ಅ ಮೈ. ಮೈಸೂರು ಅನಂತ ಸ್ವಾಮಿ. ಮೈಸೂರು ಅನಂತ ಸ್ವಾಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ. ಇನ್ನೊಂದಕ್ಕೆ ಹೇಳ್ಬಿಟ್ರೆ 3ಕ್ಕೆ 3 ಸರಿಯಾಗುತ್ತೆ. ಸೊ ಈಗ 3ನೇ ಪ್ರಶ್ನೆಯನ್ನ ನೋಡೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲೇ ಲಿ ಗೆ ಲ ದು ಸೋ ಲು ವೆಂ ಬಾ. ಇದು ಹಾಡಿನ ಸಾಲು. ಓ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಬರ್ತಾ ಇದೆ ನೋಡಿ. ಮೊದಲನೇ ಸುಳಿವು ಈ ರೀತಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಷ್ ನಟನೆಯ ಸಿನಿಮಾದ ಗೀತೆ ಇದು. ಇದು ಒಡ ಹುಟ್ಟಿದವರು ಬರುತ್ತಲ್ಲ. ಎರಡನೇ ಸುಳಿವು, ಈ ಗೀತೆಯನ್ನ ಸ್ವತಃ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ. ಇಲ್ಲಿ ಯಾರು ಸೋಲೆಂಬುದು ಬಾಳಿಗೆ. ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ವಾ?
ಓಕೆ, ನೋಡೋಣ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೋಲೆ ಗೆಲುವೆಂದು ಬಾಳಲಿ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿರುವಂತಹ ಹಾಡಿದು. ಪರವಾಗಿಲ್ಲ, ನೀವು 3ರಲ್ಲಿ 2ಕ್ಕೆ ಬಹಳ ಬೇಗ ಉತ್ತರವನ್ನು ಕೊಟ್ಟು 40 ಅಂಕವನ್ನು ಗಳಿಸಿದ್ದೀರಾ. ಸೊ ಒಟ್ಟಾರೆಯಾಗಿ ಈ ಸುತ್ತಿನಲ್ಲಿ ಇಬ್ಬರು 3 ಪ್ರಶ್ನೆಗೆ ಹೇಳಿದ್ರಿ, 2 ಕುಟುಂಬ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸೊ ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ. ಫಸ್ಟ್ನೇ ರೌಂಡ್, ಇನ್ನು 3 ರೌಂಡ್ ಇದೆ. ಚೆನ್ನಾಗಿ ಆಟ ಆಡಿ, 3ಕ್ಕೆ 3 ಕೂಡ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇವಾಗ 2ನೇ ಸುತ್ತಿಗೆ ಹೋಗ್ಬಿಡೋಣ. ಓಕೆ. 2ನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ನನ್ನ ಬಳಿ ಚೀಟಿ ಇದೆ, ಅಲ್ಲಿ ನಟ ನಟಿಯರ ಹೆಸರಿರುತ್ತೆ. ನಾನು ನಿಮ್ಮ ಹತ್ರ ಬರ್ತೀನಿ, ಒಂದು ಚೀಟಿ ಎತ್ತಬೇಕು, ಅಲ್ಲಿ ಯಾರ್ದು ಸಿಗುತ್ತೋ ಅವ್ರ ಕುರಿತಾದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಓಕೆನಾ? ಸೊ ನಮ್ಮ ಕಬ್ಬಿನ ಜಲ್ಲೆ ಕುಟುಂಬ ರೆಡಿ ಇದ್ದೀರಾ? ನಿಮಗೆ ಸಿಕ್ಕಿರೋದು ರಮೇಶ್ ಅರವಿಂದ್. ನಮ್ಮ ಕಬ್ಬಿನ ಜಲ್ಲೆ ಕುಟುಂಬಕ್ಕೆ ರಮೇಶ್ ಅರವಿಂದ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾಗಾಗಿ ರಮೇಶ್ ಅರವಿಂದ್ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಅಮೃತ ವರ್ಷಿಣಿ, 2ನೇ ಆಯ್ಕೆ ಅಮೇರಿಕಾ. ಅಮೃತ ವರ್ಷಿಣಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಅಮೇರಿಕಾ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಅಮೇರಿಕಾ ಸಿನಿಮಾಗಾಗಿ ರಮೇಶ್ ರಾಜ್ಯ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಓಕೆ, ಪರವಾಗಿಲ್ಲ, ಇನ್ನ 2 ಪ್ರಶ್ನೆಗಳಿದೆ. ಓಕೆ, ಈಗ 2ನೇ ಪ್ರಶ್ನೆಯನ್ನ ನೋಡೋಣ. ರಮೇಶ್ ಅರವಿಂದ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅರವಿಂದ್ ನಟನೆಯ ಹೂ ಮಳೆ ಚಿತ್ರದ ನಿರ್ದೇಶಕರು ಯಾರು? ಓಕೆ, ಆಪ್ಷನ್ಸ್ ತಗೊಂಡು ಹೇಳ್ತಾ ಇದ್ದಾರೆ. ನಿಮ್ಮ ಮೊದಲನೇ ಆಯ್ಕೆ ನಾಗತಿಹಳ್ಳಿ ಚಂದ್ರಶೇಖರ್, 2ನೇ ಆಯ್ಕೆ ಸುನಿಲ್ ಕುಮಾರ್ ದೇಸಾಯಿ. ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಅವರು ಆಯ್ಕೆಗಳು ಬರೋದಕ್ಕಿಂತ ಮುಂಚೆನೇ ಹೇಳಿದರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 1998ರಲ್ಲಿ ತೆರೆ ಕಂಡ ಸಿನಿಮಾವಿದು. ರಮೇಶ್ ಜೊತೆ ಸುಮನ್ ನಗರಕರ್ ನಾಯಕಿಯಾಗಿ ನಟಿಸಿದ್ರು. ಸೊ ಇವಾಗ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. 3ನೇ ಪ್ರಶ್ನೆ ನೋಡೋಣ. ರಮೇಶ್ ಅರವಿಂದ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮೇಶ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದ ವಿಶ್ವವಿದ್ಯಾಲಯ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ, 2ನೇ ಆಯ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಸಿನಿಮಾ ರಂಗಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ 2022ರಲ್ಲಿ ಗೌರವ ಪ್ರದಾನ ಮಾಡಲಾಯಿತು. ಓಕೆ, 3ರಲ್ಲಿ ನೀವು 1ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ರಿ, 20 ಅಂಕನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಪರವಾಗಿಲ್ಲ, ಇನ್ನ 2 ಸುತ್ತುಗಳಿದೆಯಲ್ಲ, ಬೇಜಾರಾಗ್ಬಿಡಿ. ನಮ್ಮ ಅಂಬರೀಶ್ ಸರ್ದ ಡೈಲಾಗ್ ಹೇಳೋದಾದ್ರೆ ಹೇಳಿ. ಮಂಡ್ಯದಿಂದ ಬಂದಿದ್ದೀರಲ್ಲ, ಹೇಳ್ತೀರಾ? ಹೇಳ್ತೀವಿ. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಸೂಪರ್. ಓಕೆ, ಈ ಕಡೆ ತಪಸ್ ಕುಟುಂಬ ರೆಡಿ ಇದ್ದೀರಲ್ಲ? ಮೊದಲನೇ ಸುತ್ತು ಚಿಂದಿ ಉಡಾಯಿಸಿದ್ದಾರೆ, ಅದೇ ಜೋಶಲ್ಲಿದ್ದಾರೆ ಇವಾಗ. ಇಲ್ಲ, ಸಿಂಗರ್ ಅವ್ರದ್ದು ಬಂದಿದೆ, MD ಪಲ್ಲವಿ ಅವರು. ಓಕೆ, ನೋಡೋಣ, ಸಮ್ಟೈಮ್ಸ್ ಗೆಸ್ ಕೂಡ ವರ್ಕ್ ಆಗ್ಬಿಡುತ್ತೆ. ಆಲ್ ದ ಬೆಸ್ಟ್, ಏನು ಡಿಸಪಾಯಿಂಟ್ ಆಗಬೇಡಿ. ಓಕೆ, MD ಪಲ್ಲವಿ ಅವರ ಕುರಿತಾದ ಮೊದಲನೇ ಪ್ರಶ್ನೆನ ನೋಡೋಣ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. MD ಪಲ್ಲವಿ ಅವರು ಈ ಕೆಳಗಿನ ಯಾವ ಧಾರಾವಾಹಿಯಲ್ಲಿ ನಟಿಸಿಲ್ಲ? ನಿಮ್ಮ ಮೊದಲನೇ ಆಯ್ಕೆ ಬದುಕು, 2ನೇ ಆಯ್ಕೆ ಮಾಯಾಮೃಗ. ಬದುಕು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮಾಯಾಮೃಗ ಧಾರಾವಾಹಿಯ ಮೂಲಕ ಕಿರುತೆರೆ ಪ್ರಪಂಚಕ್ಕೆ ಕಾಲಿರಿಸಿದವರು ಪಲ್ಲವಿ. ಅಮ್ಮ ಸೀರಿಯಲ್ ನೋಡ್ತಾ ಇದ್ರು ಅನ್ಸುತ್ತೆ, ಹಾಗಾಗಿ ಉತ್ತರ ಸೊ ಹಾಗಾಗಿ ಗೊತ್ತಿದೆ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ 2ನೇ ಪ್ರಶ್ನೆ ನೋಡೋಣ. MD ಪಲ್ಲವಿ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. MD ಪಲ್ಲವಿ ಹಾಡಿದ ಮೊದಲ ಚಿತ್ರ ಯಾವುದು? ನಿಮ್ಮ ಮೊದಲನೇ ಆಯ್ಕೆ
ಶ್ರೀರಸ್ತು ಶುಭಮಸ್ತು. ಎರಡನೇ ಆಯ್ಕೆ ದುನಿಯಾ. ಓಕೆ, ಅವ್ರಿಗೆ ಯಾಕೋ ತುಂಬಾ ಖುಷಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನೋಡ, ಇಷ್ಟು ಖುಷಿಯಾಗಿ ಉತ್ತರ ಕೊಟ್ಟಿದ್ದಾರಲ್ಲ, ಉತ್ತರ ಕರೆಕ್ಟ್ ಆಗಿದೆಯಾ ಅಂತ. ದುನಿಯಾ ಉತ್ತರ ಸರಿಯಾಗಿದೆಯಾ? ಇಲ್ಲ, ನೀವು ಅಷ್ಟು ನಗಾಡಿದ್ದೆ ಹಿಂಗಾಯ್ತು ನೋಡಿ. ಓಕೆ, ಸರಿಯಾದ ಉತ್ತರ ಶ್ರೀರಸ್ತು ಶುಭಮಸ್ತು. ಸೀತಾರಾಮ್ ಕಾರಂತ ನಿರ್ದೇಶನದ ಈ ಚಿತ್ರಕ್ಕೆ ಕೆ ಕಲ್ಯಾಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಬಟ್ ಒಳ್ಳೇದು ನೋಡಿ, ಉತ್ತರ ಸರಿಯಾಗಿರ್ಲಿ ತಪ್ಪಾಗಿರ್ಲಿ, ಆ ಖುಷಿ ಜೋಶ್ ಇಂಪಾರ್ಟೆಂಟ್ ಅಲ್ಲ. ಓಕೆ, 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ರಿ, 20 ಅಂಕ ಗಳಿಸಿದ್ದೀರಾ. ಈಗ 3ನೇ ಪ್ರಶ್ನೆಗೆ ಹೋಗ್ಬಿಡೋಣ. MD ಪಲ್ಲವಿ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗುಲಾಬಿ ಟಾಕೀಸ್ ಚಿತ್ರದಲ್ಲಿ MD ಪಲ್ಲವಿ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ನೇತ್ರು, ಎರಡನೇ ಆಯ್ಕೆ ಮುಸಾ. ಮುಸಾ ಅಲ್ವಾ? ನೇತ್ರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಸಿನಿಮಾವಿದು. ಗುಲಾಬಿ ಪಾತ್ರದಲ್ಲಿ ಉಮಾಶ್ರೀ ನಟಿಸಿದ್ದಾರೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಆಕ್ಚುಲಿ ಶ್ರೀರಸ್ತು ಶುಭಮಸ್ತು ಅಮ್ಮ ಹೇಳೋಣ ಅಂತ ಅನ್ಕೊಂಡಿದ್ರು, ಆಮೇಲೆ ನೀವು ದುನಿಯಾ ಜಾಸ್ತಿ ಯೋಚನೆ ಮಾಡಕ್ ಟೈಮ್ ಸಿಕ್ಬಿಡ್ತು. ಬಟ್ ಪರವಾಗಿಲ್ಲ, ಇನ್ನ 2 ಸುತ್ತುಗಳಿದೆ, ಚೆನ್ನಾಗಿ ಆಟ. ಈ ಕಡೆ ನಮ್ಮ ITI ಕಸಿನ್ಸ್ ಕುಟುಂಬ ರೆಡಿ ಇದ್ದೀರಾ? ಓಕೆ, ನಿಮಗೆ ಸಿಕ್ಕಿರೋದು ಡಾಕ್ಟರ್ ವಿಷ್ಣುವರ್ಧನ್. ಮದ್ದಾದ ಡಾಕ್ಟರ್ ವಿಷ್ಣುವರ್ಧನ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂಲ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ನವೀನ್ ಕುಮಾರ್, ಎರಡನೇ ಆಯ್ಕೆ ಸಂಪತ್ ಕುಮಾರ್. ಸಂಪತ್ ಕುಮಾರ್. ಓಕೆ, ಸಂಪತ್ ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಮೊದಲು ಅದೇ ಹೆಸರಿನಲ್ಲಿ ನಟಿಸಿದರು. ನಾಗರಹಾವು ಅವರ ಹೆಸರನ್ನ ಬದಲಾಯಿಸಿತು. ಓಕೆ, ನವೀನ್ ಕುಮಾರ್ ಯಾರ ಹೆಸರದು? ಯಶ್ ಅವ್ರದ್ದು. ಕರೆಕ್ಟ್. ಓಕೆ, ಸಂಪತ್ ಕುಮಾರ್ ಅಂತ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕ ಗಳಿಸಿದ್ರ. ಡಾಕ್ಟರ್ ವಿಷ್ಣುವರ್ಧನ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಷ್ಟು ಸಿನಿಮಾಗಳಲ್ಲಿ ದ್ವಿಪಾತ್ರ ಮಾಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ 14, ಎರಡನೇ ಆಯ್ಕೆ 10. 10 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 14. ಕನ್ನಡದಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ ಹೆಗ್ಗಳಿಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು. 14 ಸಿನಿಮಾಗಳಲ್ಲಿ ನಟಿಸಿದ ನೋಡಿ, ಗೊತ್ತೇ ಆಗೋದಿಲ್ಲ ಅಲ್ವಾ? ಓಕೆ, ಪರವಾಗಿಲ್ಲ, ಇನ್ನೂ ಒಂದು ಪ್ರಶ್ನೆ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮುತ್ತಿನ ಹಾರ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಅಚ್ಚಪ್ಪ, ಎರಡನೇ ಆಯ್ಕೆ ಬೆಳ್ಳಿಯಪ್ಪ. ಅಚ್ಚಪ್ಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಬೆಳ್ಳಿಯಪ್ಪ ಪಾತ್ರ ನಿರ್ವಹಿಸಿದ್ದು KS ಅಶ್ವಥ್. ಓಕೆ, 3 ಪ್ರಶ್ನೆಗಳಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದ್ರ. ನಮ್ಮ 4ನೇ ಕುಟುಂಬ ಹೊಂಗಿರಣ ಕುಟುಂಬ ರೆಡಿ ಇದ್ದೀರಾ? ನಿಮಗೆ ಸಿಕ್ಕಿರೋದು ಜಯಮಾಲಾ. ಓಕೆ, ನಮ್ಮ ಹೊಂಗಿರಣ ಕುಟುಂಬಕ್ಕೆ ಜಯಮಾಲಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಯಮಾಲಾ ಯಾವ ಭಾಷೆಯ ಸಿನಿಮಾದ ಮೂಲಕ ಬಣ್ಣದ ಪ್ರಪಂಚಕ್ಕೆ ಪ್ರವೇಶ ಮಾಡಿತು? ನಿಮ್ಮ ಮೊದಲನೇ ಆಯ್ಕೆ ಕನ್ನಡ, ಎರಡನೇ ಆಯ್ಕೆ ತುಳು. ತುಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಕಾಸ್ ಗಾಯೆ ಕಂಡನೆ ತುಳು ಚಿತ್ರದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರ. 2ನೇ ಪ್ರಶ್ನೆ ನೋಡೋಣ. ಜಯಮಾಲಾ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಯಮಾಲಾ ನಟನೆಯ ಗಿರಿಕನ್ಯೆ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ದೊರೈ ಭಗವಾನ್,
ಎರಡನೇ ಆಯ್ಕೆ ಸಿ.ವಿ. ರಾಜೇಂದ್ರನ್. ದೊರೈ ಭಗವಾನ್. ದೊರೈ ಭಗವಾನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸಿ.ವಿ. ರಾಜೇಂದ್ರನ್ ನಿರ್ದೇಶನ ಮಾಡಿದ್ದು ತ್ರಿಮೂರ್ತಿ ಚಿತ್ರ. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕ ಗಳಿಸಿದಿರಾ. 3ನೇದಕ್ಕೆ ಕೊಟ್ಬಿಟ್ರೆ 60 ಅಂಕ ನಿಮ್ದಾಗತ್ತೆ. ಜಯಮಾಲಾ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಯಮಾಲಾ ನಿರ್ಮಾಣದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ತಾಯಿ ಸಾಹೇಬ, ಎರಡನೇ ಆಯ್ಕೆ ಅಗ್ನಿ ಪರೀಕ್ಷೆ. ತಾಯಿ ಸಾಹೇಬ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದಂತಹ ಉತ್ತರ ಅಗ್ನಿ ಪರೀಕ್ಷೆ. ತಾಯಿ ಸಾಹೇಬ ಅವರ ನಿರ್ಮಾಣದ 4ನೇ ಚಿತ್ರ ಇದು. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ರಿ, 40 ಅಂಕನ ಗಳಿಸಿದೆ. ಓಕೆ, ಇವಾಗ 2ನೇ ಸುತ್ತು ಕೂಡ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ. 3ನೇ ಸುತ್ತು ಚಿತ್ರ ಜಗತ್ತು. ಕಬ್ಬಿನ ಜಲ್ಲೆ ಕುಟುಂಬ ರೆಡಿ ಇದ್ದೀರಾ 3ನೇ ಸುತ್ತು ಆಡೋದಕ್ಕೆ? ಓಕೆ, ಚಿತ್ರ ಜಗತ್ತು ಸುತ್ತಿನಲ್ಲಿ ಫೋಟೋ ಬರುತ್ತೆ. ಮೊದಲನೇದಾಗಿ ನಟ ನಟಿಯರ ಫೋಟೋ ಬರ್ಬೋದು. ಅದರಲ್ಲಿ ಇಬ್ಬರ ಫೇಸ್ ಇರುತ್ತೆ. ಹಾಫ್ ಈ ಫೇಸು ಇರ್ಬೋದು ಅಥವಾ ಈ ಫೇಸು ಇರ್ಬೋದು. ಅದನ್ನು ನೋಡಿ ಗೆಸ್ ಮಾಡಬೇಕು. ಎರಡನೇದು 2 ಚಿತ್ರಗಳನ್ನ ಕೊಡ್ತೀವಿ, ಅದೆರಡು ಸೇರಿ ಯಾವ ಸಿನಿಮಾ ಆಗುತ್ತೆ ಅಂತ ಗೆಸ್ ಮಾಡಬೇಕು. ಇನ್ನೊಂದು ಒಬ್ರು ಮುಖನ ಬ್ಲರ್ ಮಾಡಿರ್ತೀವಿ, ಇಲ್ಲ ಹಾಫ್ ಫೇಸ್ ಕೊಟ್ಟಿರ್ತೀವಿ, ಅದು ಯಾರು ಅಂತ ಗೆಸ್ ಮಾಡಬೇಕು. ಓಕೆ, ಕಬ್ಬಿನ ಜಲ್ಲೆ ಕುಟುಂಬ ರೆಡಿ ಇದ್ದೀರಲ್ಲ? ಕಬ್ಬಿನ ಜಲ್ಲೆ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡು, ಒಂದು, ಇವಾಗ ಹೇಳಿ. ದ್ವಾರಕೀಶ್ ವಿಷ್ಣುವರ್ಧನ್. ಓಕೆ, ದ್ವಾರಕೀಶ್ ವಿಷ್ಣುವರ್ಧನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕ ಗಳಿಸಿದಿರಾ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದೆಲ್ಲ ಸೇರಿ ನೀವು ಇವೆರಡು ಸೇರಿ ಯಾವ ಸಿನಿಮಾ ಹೆಸರಾಗುತ್ತೆ ಅಂತ ಹೇಳಬೇಕು. ಓಕೆ, ಈಗ ಹೇಳಿ. ಸ್ಕೂಲ್ ಮಾಸ್ಟರ್. ಸ್ಕೂಲ್ ಮಾಸ್ಟರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಕೇಳಲಾದ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಸೊ ರೌಂಡ್ ಮಾರ್ಕ್ ಮಾಡಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಯಾರು ಅಂತ ಹೇಳಬೇಕು. ಹೇಳಿ. ಬಾಲಾಜಿ. ರವಿಚಂದ್ರನ್ ತಮ್ಮ. ಓಕೆ, ಬಾಲಾಜಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಸುದೀಪ್. ವೀರ ಪರಂಪರೆ ಚಿತ್ರದ್ದು. ಅದು ಕಿವಿಗೆ ಅವ್ರು ಹಾಕಿರ್ತಾರಲ್ಲ, ಅದು ನೋಡಿದಾಗ ಗೆಸ್ ಆಗುತ್ತೆ. ಬಟ್ ಪರವಾಗಿಲ್ಲ, ಸ್ವಲ್ಪ ಈಸಿ ಇತ್ತು, ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತೇನೋ. 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕನ ಗಳಿಸಿದ್ದೀರಾ ಅವರಿಗೆ. ಓಕೆ, ತಪಸ್ ಕುಟುಂಬ ರೆಡಿ ಇದ್ದೀರಾ? ನಮ್ಮ ತಪಸ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಿಮ್ಮ ಉತ್ತರ? ರಮೇಶ್ ಶಿವರಾಜ್ ಕುಮಾರ್. ರಮೇಶ್ ಅರವಿಂದ್ ಮತ್ತು ಶಿವರಾಜ್ ಕುಮಾರ. ಓಕೆ, ರಮೇಶ್ ಅರವಿಂದ್ ಶಿವರಾಜ್ ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಮೇಶ್ ಅರವಿಂದ್, ಕಮಲ್ ಹಾಸನ್. ಪರವಾಗಿಲ್ಲ, 2ರಲ್ಲಿ 1ನ್ನ ನೀವು ಸರಿಯಾಗಿ ಗೆಸ್ ಮಾಡಿದ್ದೀರಾ. ಹಾಗಾಗಿ ಇಲ್ಲಿ ಸಿಕ್ಕಿರೋದು ನಿಮಗೆ 10 ಅಂಕಗಳು. ಓಕೆ, 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ.
ಓಕೆ, ನಿಮ್ಮ ಉತ್ತರ ಗೊತ್ತಾಗ್ತಿಲ್ವಾ? ಬೇರೆ ಯಾರಾದ್ರೂ ಗಾಜನೂರು ಗಂಡು. ಹಾಂ, ಗಾಜನೂರು ಗಂಡು. ಗಾಜನೂರು ಗಂಡು. ಓಕೆ, ಈಗ ಸರಿಯಾದ ಉತ್ತರ ನೋಡ್ಬಿಡೋಣ. ಮಾಸ್ಟರ್ ಪೀಸ್. ಹೇಳಿದ್ನಲ್ಲ ಪೀಸ್ ಪೀಸ್ ಆಗಿದೆ ಅಲ್ಲಿ ಅಂತ. ಸೊ ಎರಡನೇ ಪ್ರಶ್ನೆಗೆ ಗೆಸ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಈಸಿ ಇತ್ತು, ಬಟ್ ಗೊತ್ತಾಗ್ಲಿಲ್ಲ ಅದಷ್ಟೇ. ಮುಂದಕ್ಕೆ ಹೋಗ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾರು ಅಂತ ಗೆಸ್ ಮಾಡಬೇಕು. ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಅಲ್ಲಿ ನೋಡಿ. ನಿಮ್ಮ ಉತ್ತರ? ಕಾಟೇರ ಫಿಲಮು. ಹಾಂ, ಎದುರುಗಡೆ ಇರೋರು ಯಾರು? ದರ್ಶನ್. ಅವ್ರ ಅಪೋಸಿಟ್. ಹೆಸರು ಬರ್ತಾ ಇಲ್ಲ ನೋಡಿ. ಕೃಷ್ಣನಾ? ಓಕೆ, ಅವರು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಬರ್ಲಿ ಇವಾಗ. ಕುಮಾರ್ ಬಂಗಾರ. ಇವನು ಅವನ ಹೆಸರೇನು? ಕುಮಾರ್ ಗೋವಿಂದ್. ಓಕೆ, ಕುಮಾರ್ ಗೋವಿಂದ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ನೀವು ಈ ಸುತ್ತಿನಲ್ಲಿ ಗಳಿಸಿರುವಂತ ಅಂಕ 30. ಓಕೆ, ನಮ್ಮ ITI ಕಸಿನ್ಸ್ ರೆಡಿ ಇದ್ದೀರಾ? ನಮ್ಮ ITI ಕಸಿನ್ಸ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಗೊತ್ತಾಯ್ತು. ಅಲ್ಲ, ವಿಷ್ಣುವರ್ಧನ್ ಅಳಿಯ. ಕರೆಕ್ಟ್. ಓಕೆ, ನಿಮ್ಮ ಉತ್ತರ? ಅನಿರುದ್ಧ್ ಸುಂದರ ಕೃಷ್ಣ ಅರಸ್. ಅನಿರುದ್ಧ್ ಮತ್ತೆ ಸುಂದರ್ ಕೃಷ್ಣ ಅರಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅನಿರುದ್ಧ್, ವಿಷ್ಣುವರ್ಧನ್ ಇವರಿಬ್ರೆ ಮಾವಾಳಿಯ. ಓಕೆ ಓಕೆ, ಅಂದ್ರೆ ಗೆಸ್ ಮಾಡಕ್ ಆಗ್ಲಿಲ್ಲ ಅನ್ಸುತ್ತಲ್ಲ. ಓಕೆ, ನೀವು ಒಂದನ್ನ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಲ್ಲ, ಹಾಗಾಗಿ 10 ಅಂಕಗಳು. ಮಾವ ಮತ್ತೆ ಅಳಿಯನೇ ಬಂದಿದ್ರು. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್. ನಿಮ್ಮ ಉತ್ತರ ಗೊತ್ತಾಗ್ತಾ ಇಲ್ವಾ? ಮೇಕಪ್ ಅಂತ ಅನ್ಸತ್ತೆ. ನೆಕ್ಸ್ಟ್ ಅದು ಗೊತ್ತಾಗ್ತದೆ. ಮೇಕಪ್ ಮುಂದಕ್ಕೆ ಏನು ದಾರಿ. ಯಾರಾದ್ರೂ ಹೇಳ್ತೀರಾ? ಓಕೆ, ಅವ್ರು ಹುಬ್ಬಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಹುಬ್ಬಳ್ಳಿ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ ಗೊತ್ತಾಗ್ತಾ ಇಲ್ಲ. ಬೇರೆ ಯಾರು ಹೇಳ್ತೀರಾ? ರಾಧಿಕಾ ಪಂಡಿತ್, ರಶ್ಮಿಕಾ, ಇನ್ನೊಬ್ರು ಯಾರ ಬೇರೆ ಹೀರೋಯಿನ್ ಹೇಳಿ. ಓಕೆ, ನೋಡೋಣ. ಸರಿಯಾದ ಉತ್ತರ ಈಗ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ರಚಿತಾ ರಾಮ್. ಯಾರು ಅಂತ? ಭರ್ಜರಿ ಚಿತ್ರದ್ದು. ಪರವಾಗಿಲ್ಲ, ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 10 ಅಂಕಗಳು. ಯಾಕಂದ್ರೆ ಒಂದು ಅನಿರುದ್ಧ ಅವ್ರು ಸರಿಯಾಗಿ ಹೇಳಿದ್ರಲ್ಲ, ಪರವಾಗಿಲ್ಲ. ಇನ್ನೊಂದು ಸುತ್ತಿದೆ. ಓಕೆ, ನೆಕ್ಸ್ಟ್ ಸುತ್ತಿಗೆ ಆಲ್ ದ ಬೆಸ್ಟ್ ನಿಮಗೆ. ಹೊಂಗಿರಣ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ನಮ್ಮ ಹೊಂಗಿರಣ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ? ರಜನಿಕಾಂತ್ ಅಂಡ್ ರವಿಚಂದ್ರನ್. ರಜನಿಕಾಂತ್ ರವಿಚಂದ್ರನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ?
ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಹೇಳಿ. ಚಿನ್ನ ನೀ ನಗುತ್ತಿರು. ಅಲ್ಲ KGF. ಹೇಳಿ ಹೇಳಿ ಹೇಳಿ. ಚಿನ್ನ ನೀ ನಗುತ್ತಿರು. ಓಕೆ, ಚಿನ್ನ ನೀ ನಗುತ್ತಿರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬಂಗಾರದ ಮನುಷ್ಯ. ಅಲ್ಲಿ ಬಂಗಾರನೂ ಇತ್ತು, ಮನುಷ್ಯನೂ ಇತ್ತಲ್ಲ. ಆ ಮನುಷ್ಯ ನಗ್ತಾ ಇದ್ರಲ್ಲ, ಅದೇ ಪ್ರಾಬ್ಲಮ್ ಆಯ್ತು. ಸುಮ್ಮನೆ ನಿಂತಿದ್ರ ಮನುಷ್ಯ ಅಂತ. ಪರವಾಗಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ನಿಮ್ಮ ಉತ್ತರ? ರಮ್ಯಾ ಕೃಷ್ಣ. ರಮ್ಯಾ ಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಮಾಣಿಕ್ಯ ಚಿತ್ರದ್ದು. ಈ ಸುತ್ತಿನಲ್ಲಿ ನೀವು 3 ಪ್ರಶ್ನೆಗಳಿಗೆ 2 ಸರಿಯಾಗಿ ಉತ್ತರಿಸಿದ್ರ. ಹಾಗಾಗಿ ನೀವು ಗಳಿಸಿರುವಂತಹ ಅಂಕ 40. ಓಕೆ, ಇವಾಗ 3 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಇನ್ನು ಲಾಸ್ಟ್ನೇ ಸುತ್ತೊಂದಿದೆ. ರೆಡಿ ಇದ್ದೀರಾ ಅಲ್ಲ ಎಲ್ಲರೂ? ಈ 4ನೇ ಸುತ್ತು ನಟ ಭಯಂಕರ. ಸೊ ಆಸ್ ಯೂಶುವಲ್ ನಮ್ಮ ಕಬ್ಬಿನ ಜಲ್ಲೆ ಕುಟುಂಬದಿಂದನೇ ಶುರು ಆಗುತ್ತೆ. ಕಬ್ಬಿನ ಜಲ್ಲೆ ಕುಟುಂಬದಿಂದ ಈ ಸುತ್ತನ ಆಡೋದಕ್ಕೆ ಯಾರು ಬರ್ತಾ ಇದ್ದಾರೆ? ಇಲ್ವಾ? ಬನ್ನಿ ಮ್ಯಾಮ್ ಈ ಕಡೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ದಾರಿ, ನದಿ, ದಾರಿ, ನದಿ, ಹಾಂ, ಗಟ್ಟಿಯಾಗಿ ಹೇಳ್ಬೇಕು ನೀವು. ಮೊದಲನೇ ಅರ್ಧ. ಹಾಂ, ಪ್ರಾಣ ನದಿ, ಪ್ರಾಣನ ಸರಿ ಇದೆಯಾ? ನದಿಯನ್ನ ಸರಿ ಇದೆಯಾ? ಜೀವನದಿ. ಜೀವನದಿ. ಜೀವನದಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದರೆ. ಜೀವ ಫುಲ್ ಹಿಂಗೆ ತೋರಿಸ್ಬಿಟ್ರು. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಮೊದಲನೇದು ಪೂಜೆ, ಪುಷ್ಪ, ಮಂಗಳಾರತಿ, ಹೂವು, ಕರ್ಪೂರ, ಕರ್ಪೂರದ ಗೊಂಬೆ. ಕರ್ಪೂರದ ಗೊಂಬೆ ಅಂತ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಓಕೆ, 2 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಇನ್ನ ಇರೋದೊಂದೇ. ಮೋಸ್ಟ್ಲಿ ಇದನ್ನು ಹೇಳ್ತಾರೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಎರಡನೇದು ಮಗುವ ಉಯ್ಯಾಲೆ, ತೊಟ್ಟಿಲು. ಹಾಂ, ಮೊದಲ ಅರ್ಧ. ದೋಸೆ ಮುಚ್ಚ ತೊಟ್ಟಿಲು. ತಾಯಿ ತೊಟ್ಟಿಲು, ಅಮ್ಮ ತೊಟ್ಟಿಲು, ತೊಟ್ಟಿಲು ಸರಿ ಇದೆಯಾ? ತೂಗುವ ತೊಟ್ಟಿಲು, ಹರಿಯುವ ತೊಟ್ಟಿಲು, ಗಂಗಾ ತೊಟ್ಟಿಲು. ಹೇಳು, ತೋರಿಸು. ತವರಿನ ತೊಟ್ಟಿಲು. ಸೂಪರ್ ಮೇಡಮ್, ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಬಹಳ ಚೆನ್ನಾಗಿ ಗೆಸ್ ಮಾಡಿದ್ರು ಅವರು ಕೂಡ. ಸೊ ಈ ಸುತ್ತಿನಲ್ಲಿ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ನಮ್ಮ ತಪಸ್ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇರೋದು? ನೀವೇನಾ? ಬನ್ನಿ, ಖುಷಿಯಾಗಿ ಬನ್ನಿ. ಯಾಕೆ ಈ ಕಡೆ ನಾವು ಖುಷಿಯಾಗಿದ್ದೀವಿ. ನಮ್ಮ ಚಂದನ ವಾಹಿನಿಯಲ್ಲಿ ಚಂದನ ಅವರ ಆಕ್ಟಿಂಗ್ ನೋಡೋಣ ಅಂತ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ?
ನಿಮ್ಮ ಸಮಯ ಈಗ ಶುರುವಾಗಿದೆ. ಮನೆ, ಸಂಸಾರ, ನಮ್ಮ ಸಂಸಾರ, ಓಕೆ ಮನೆ, ಎಲ್ಲರ ಮನೆ, ಎಲ್ಲರೂ ಜನರ ಮನೆ, ಜನ ಅನಂತ, ಒಗ್ಗಟ್ಟಿನ ಮನೆ, ಒಡ ತುಂಬಿದ ಮನೆ. ಓಕೆ, ತುಂಬಿದ ಮನೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರ. ನಿಮ್ಮ ಸಮಯ ಈಗ ಶುರುವಾಗಿದೆ. ತೊಟ್ಟಿಲು, ಉಯ್ಯಾಲೆ, ಒಡಹುಟ್ಟಿದವರು, ಅಣ್ಣ ತಮ್ಮ, ಜನರೇಷನ್ಸ್, ಗರ್ಭಿಣಿ, ಬಸ್, ರಾಜ್ಕುಮಾರ್ ಅಲ್ವಾ, ಒಡಹುಟ್ಟಿದವರು, ಅಣ್ಣ ತಂಗಿ, ಇಲ್ಲೇ ಬಂದ್ರು ನೋಡಿ, ಅಣ್ಣ ತಂಗಿ ಅಂತಿದ್ದಾರೆ. ಅಣ್ಣ ತಂಗಿ, ಸಹೋದರ ಸಹೋದರಿ, ಅಮ್ಮ ತಂಗಿನ, ಮಕ್ಕಳು, ಮಕ್ಕಳು 2 ಪದ ಅಲ್ವಾ? ಅವಾಗಲೇ ಹೇಳಿದ್ರಿ ನೀವು, ಒಂಚೂರು ಹೇಳ್ಬೇಕು. ಅಣ್ಣ ತಂಗಿ ಮಕ್ಕಳು. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೆನಪಿಸ್ಕೊಳ್ಳಿ. 2ನೇ ಸುಳಿವು ಶಿವರಾಜ್ ಕುಮಾರ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಅಣ್ಣವರ ಮಕ್ಕಳು. ಅವಾಗಲೇ ಅಣ್ಣ ಹೇಳಿದ್ರಿ, ಮಕ್ಕಳು ಹೇಳಿದ್ರಿ, 2 ಸೇರಿಸಿ ಅಂತ. ಓಕೆ, ಮಕ್ಕಳು ಅಂತ ಓಕೆ, 2 ಸುಳಿವನ್ನ ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ, ಓಕೆ, 2 ಸುಳಿವನ್ನ ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ 10 ಅಂಕಗಳು. 20 + 10 35. ನಿಮ್ಮ ಸಮಯ ಈಗ ಶುರುವಾಗಿದೆ. ಮುತ್ತು, ಗಂಡ ಹೆಂಡತಿ, ಬ್ಲೌಸ್, ಮುತ್ತಿನ ಸರ, ಮುತ್ತಿನ ಹಾರ, ಮಂಗಲ ತಂತು, ಮಾಂಗಲ್ಯ, ಸರ, ಗಂಡ ಹೆಂಡತಿ, ಮಾಂಗಲ್ಯ, ಜನ್ಮದ ಜೋಡಿ, ಎಲ್ಲ ಅವಳು ಹೇಳಿದ್ಲು ಇವತ್ತು. ಹೌದಾ? ನೋಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಟ್ರಾಂಗ್ ಆಗಿದೆ, ಅದೇ ಬಂದಿದೆ. ನಾನು ಫಸ್ಟ್ ನಮ್ಮ ಅಮ್ಮಂಗೆ ಇವತ್ತಿದೆ ಏನಾದ್ರೂ ಮಾಡು ಅಂದ್ರು. ನಾನು ಫಸ್ಟ್ ಮಾಡಿದ್ದೆ ಜೀವನನಿಧಿ. ಹೌದಾ? ಇವತ್ತೇ ಮಾಡಿದ್ದೆ. ಅದಕ್ಕೆ ಅದು ಬಂದ ತಕ್ಷಣ ಐ ವಾಸ್ ಹ್ಯಾಪಿ. ಸೊ ಇಟ್ ವಾಸ್ ಮ್ಯಾನಿಫೆಸ್ಟೆಡ್. ಮ್ಯಾಚ್ ಫಿಕ್ಸಿಂಗ್ ಏನಿಲ್ಲ ತಾನೆ? ಬಟ್ ನೋಡಿ, ಎಷ್ಟು ನೀವು ಅನ್ಕೊಂಡಿದ್ದೆ ಬಂದಿದೆ ಅಲ್ವಾ? ಓಕೆ, ಸೂಪರ್. 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಬಟ್ 1 2 ಸುಳಿವು ತಗೊಂಡು ಕೊಟ್ಟಿರೋದ್ರಿಂದ 10 ಅಂಕ ಕಟ್ಟಾಗಿದೆ. ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 50. ಸೂಪರ್ ಸೂಪರ್ ಸೂಪರ್. ಓಕೆ, 2 ತಂಡಗಳು ಆಟ ಆಡಿದ್ದಾಯ್ತು ಭರ್ಜರಿಯಾಗಿ. ನಮ್ಮ ತಪಸ್ ಕುಟುಂಬದಲ್ಲಿ ಅಮ್ಮ ಇರೋದು ಒಂಥರ ನಿಮಗೆ ಸ್ಟ್ರೆಂತ್ ಅಲ್ವಾ? ಸೊ ಅಮ್ಮ ಏನಾದರೂ ಹೇಳ್ತೀರಾ? ವಚನ ಹೇಳ್ತೀರಾ? ಹೇಳ್ತೀನಿ. ಓಕೆ, ವಚನ ಹೇಳಿ. ಬಸವಣ್ಣ ಅವರ ವಚನಗಳು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು. ನಾ ಹುಟ್ಟಿದಲ್ಲಿ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ, ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ, ನಿನ್ನ ಪಾದಾರುಯಿಸಯ್ಯ
ಚನ್ನಮಲ್ಲಿಕಾರ್ಜುನ ನಿನ್ನ ಪಾದಾರುಯಿಸಯ್ಯ ಚನ್ನಮಲ್ಲಿಕಾರ್ಜುನ ನಾ ಹುಟ್ಟಿದಲ್ಲಿ ಸೂಪರ್ ಅಮ್ಮ. ಇನ್ನು ಇಲ್ಲಿ ITI ಕಸಿನ್ಸ್ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಹಕ್ಕಿ ಹಕ್ಕಿ ಕರೆಕ್ಟಾ? ಜೋಡಿ ಹಕ್ಕಿ. ಜೋಡಿ ಹಕ್ಕಿ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಿಂಹ ಸಾಹಸ ಸಿಂಹ ಸಿಂಹದ ಮರಿ. ಓಕೆ, 2 ಪ್ರಶ್ನೆಗೂ ಕೂಡ ಈಗ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸಿಂಹದ ಮರಿ ಸರಿಯಾದ ಉತ್ತರ. 40 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ರಂಗೋಲಿ ಚಿತ್ರ ಬೀಸೋಕಲ್ಲ ಬಡಿಸೋದ ಊಟ ತಿರುವು ಅದಲು ಬದಲು ಹಾಂ ಉಲ್ಟಾ ಪುಲ್ಟಾ. ಸೂಪರ್ ಮೇಡಮ್, ಇದನ್ನ ಹೆಂಗ್ ತೋರ್ಸೋದು ಅನ್ಕೊಂಡಿದ್ರು. ಬಟ್ ನೋಡಿ ತುಂಬಾ ಚೆನ್ನಾಗಿ ಹೌದು ಆಕ್ಟ್ ಮಾಡಿ ತೋರಿಸಿದ್ರು. 60 ಅಂಕನ ಗಳಿಸಿದ್ದಾರೆ ಈ ಸುತ್ತಿನಲ್ಲಿ. ಓಕೆ, ITI ಕಸಿನ್ಸ್ ಟೀಮಲ್ಲಿ ಸಖತ್ತಾಗಿ ಆಟ ಆಡಿದ್ರು ನಮ್ಮ ನಟ ಭಯಂಕರ ಸುತ್ತನ. ಅದೇ ಖುಷಿಗೆ ಒಂದು ಹಾಡು ಬರಲಿ. ಮೇಡಮ್ ಬೇರೆ ತುಂಬಾ ಚೆನ್ನಾಗಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾರೆ ಅಂತ ಗೊತ್ತಾಯ್ತು. ಅಂಬೆಗಾಲಿ ಕೂತಲಿ ಬಂದ ಗೋವಿಂದ, ಅಂಬೆಗಾಲಿ ಕೂತಲಿ ಬಂದ ಗೋವಿಂದ, ಅಂಬುಜನಾಭನು ದಯದಿಂದ ನಮ್ಮ ಮನೆಗೆ ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಸೂಪರ್. ಹೊಂಗಿರಣ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಫಸ್ಟ್ ಒಂದು ಚೌಕ, ಚದುರಂಗ. ಹಾಂ, ಚದುರಂಗ. ಹಾಂ, ಬಾಳು ಚದುರಂಗ. ಬಾಳೊಂದು ಸರಿಯಾದ ಉತ್ತರ. ಬಾಳೊಂದು ಚದುರಂಗ ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದೀರಾ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸುತ್ತಲ್ಲ. ಹೌದು, ನೋಡಿ ನೋಡಿ ಎಲ್ಲ ಸಮಯ ಶುರುವಾಗಿದೆ. ಹಾಂ, ಫಸ್ಟ್ ವಿಷ್ಣುವರ್ಧನ್ ಅವ್ರದ್ದು. ಒಂದೇ ಪದ. ಮಳೆ. ಬಾಯ್ ಬಿಡೋ ಆಗಿಲ್ಲ. ಮರ, ಕಾಡು. ಹಿಮಪಾತ. ಸರಿಯಾದ ಉತ್ತರ ಹಿಮಪಾತ. 40 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಮೊದಲನೇದು ಸಂಕಟ, ನೋವು. ಉರಿ, ಕರುಳು. ಹಾಂ ಹಾಂ, ಕರುಳು. ಹಾಂ, ಕರುಳು ಫಸ್ಟ್ ಕರೆಕ್ಟು. ಸೆಕೆಂಡು ಬಳ್ಳಿ. ಕರುಳಿನ ಇದೆಯಾ? ಕರುಳಿನ ಹೂವು. ಕರುಳಿನ ಬಳ್ಳಿ. ಮೊಗ್ಗ. ಕರುಳಿನ ಕೂಗು.
ಕರುಳಿನ ಕೂನು ಇದೆ. ಓಕೆ, ಕುಡಿ, ಕರುಳಿನ ಕುಡಿ. ಸೂಪರ್. ಎಲ್ಲರೂ ಚೆನ್ನಾಗಿ ಆಟ ಆಡಿದ್ರು ಈ ಸುತ್ತಲ್ವಾ? ಇದೇ ಖುಷಿಗೆ ನೀವೇನಾದ್ರೂ ಹಾಡ್ತೀರಾ? ತೆರೆದಿದೆ ಮನೆ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ. ಸೂಪರ್. ನೀವು ಕಲ್ತಿದ್ದೀರಾ ಸಂಗೀತ? ಅದ್ಭುತವಾಗಿ ಹಾಡಿದ್ರಿ. ಓಕೆ, ಈಗ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಏನು ವಾಟ್ ನೆಕ್ಸ್ಟ್? ಅಂಕ ನೋಡುತ್ತಾನೆ. ಓಕೆ, 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕನ ಗಳಿಸಿದೆ ನೋಡೋಣ. ಮೊದಲಿಗೆ ನಮ್ಮ ಕಬ್ಬಿನ ಜಲ್ಲೆ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ತಪಸ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ITI ಕಸಿನ್ಸ್ ಗಳಿಸಿರುವಂತಹ ಒಟ್ಟು ಅಂಕಗಳು 170. ಓಕೆ, ಹೊಂಗಿರಣ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ಸೈ ಆಯ್ತಲ್ಲ. ಸೊ ಇವಾಗ ಅವರು 160, 170, 180. ಓಕೆ, ಹತ್ತತ್ರನೇ ಇದೆ. ಏನು 10-20 ಡಿಫ್ರೆನ್ಸ್ ಬಿಟ್ರೆ ಎಲ್ಲರೂ ಕೂಡ ವಿನ್ನರ್ಸೇ. ಸೊ ಅದರಲ್ಲಿ ಇವಾಗ ಟೈ ಆಗಿದೆ ನಮ್ಮ ತಪಸ್ ಕುಟುಂಬ ಹಾಗೇನೆ ಹೊಂಗಿರಣ ಕುಟುಂಬ. 180 ಅಂಕಗಳನ್ನ ಗಳಿಸಿರೋ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದೀರಾ. ಓಕೆ, ನಮ್ಮ ITI ಕಸಿನ್ಸ್ 170 ಅಂಕಗಳನ್ನ ಗಳಿಸೋ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಕಬ್ಬಿನ ಜಲ್ಲೆ ಕುಟುಂಬ 160 ಅಂಕಗಳನ್ನ ಗಳಿಸೋ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಸಿನಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಸ್ಪರ್ಧಿಗಳಿಗೂ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇರೋರು SSB ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ಇವರ ದೂರವಾಣಿ ಸಂಖ್ಯೆ 7533333313. ಇನ್ನೊಂದು ಸಂಖ್ಯೆ 9535499769. SSB ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಧನ್ಯವಾದಗಳು. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ಇಮೇಲ್ ವಿಳಾಸವನ್ನು ಸಂಪರ್ಕಿಸಿ. ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ನಿಮ್ಮ ವಯಸ್ಸು ಮತ್ತು ದೂರವಾಣಿ ಸಂಖ್ಯೆಯನ್ನು ಮಿಸ್ ಮಾಡದೆ ಕಳಿಸ್ಕೊಡಿ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.